ಹಲೋ ಮಕ್ಕಳ, ನಾನಿವತ್ತು ವೃದ್ಧಿ ಸಂಧಿ ಅಂದರೆ ಏನು, ಅದರ ಜೊತೆಗೆ ಉದಾಹರಣೆ ಕೊಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗೆ ಇದು ಇಷ್ಟವಾದಲ್ಲಿ, ಯೂಸ್ಫುಲ್ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೃದ್ಧಿ ಸಂಧಿ ಅಂದರೆ ಪೂರ್ವ ಪದದ ಅಂತ್ಯದಲ್ಲಿರುವ ಆಕಾರಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ಐ ಕಾರಗಳು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವು ಈಗ ಪೂರ್ವ ಪದ ಅಂದರೆ ಮೊದಲನೇ ಬರುವಂಥದ್ದನ್ನು ನಾವು ಪೂರ್ವ ಪದ ಅಂತೀವಿ. ನಂತರ ಬರುವಂತಹ ಪದವನ್ನು ನಾವು ಉತ್ತರ ಪದ ಅಂತೀವಿ. ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಅಂತ್ಯದಲ್ಲಿ ಅಂದರೆ ಈ ಅಕ್ಷರಗಳು, ಉತ್ತರ ಪದದ ಆದಿ ಅಂದರೆ ಇದರಲ್ಲಿ ಮೊದಲನೇ ಅಕ್ಷರಗಳು. ಆಕಾರಗಳಿಗೆ ಐಕಾರಗಳು ಸೇರಿದಾಗ ಐಕಾರವು, ಮತ್ತು ಪೂರ್ವ ಪದದ ಅಂತ್ಯದಲ್ಲಿರುವ ಆಕಾರಗಳೊಡನೆ ಉತ್ತರ ಪದದ ಹಾದಿಯಲ್ಲಿರುವ ಔಕಾರಗಳು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಔಕಾರವು ಏಕಾದೇಶವಾಗಿ ಬಂದರೆ ಅದನ್ನು ವೃದ್ಧಿ ಸಂಧಿ ಎನ್ನುವರು. ಅಂದರೆ ಆ ಬಂದಿದೆ ನೋಡಿ, ಇದು ಪೂರ್ವ ಪದದ ಅಂತ್ಯದ್ದು. ಆ ಬಂದಾಗ ಮತ್ತೆ ಪ್ಲಸ್ ಪೂರ್ವ ಪದಂತ್ಯದಲ್ಲಿ ಆ ಬಂದಿದೆ, ಉತ್ತರ ಪದ ಆದಿಯಲ್ಲಿ ಎ ಬಂದಿದೆ. ಇವೆರಡರ ಸ್ಥಾನದಲ್ಲಿ ಐಕಾರ ಬಂದಿದೆ ನೋಡಿ. ಔಕಾರವು ಬಂದ ಅಂತಂತನ್ನು ನಾವು ವೃದ್ಧಿ ಸಂಧಿ ಅಂತ ಹೇಳ್ತೀವಿ. ಲೋಕ ಆ ಪ್ಲಸ್ ಏಕವೀರ, ಲೋಕೈಕವೀರ. ನೋಡಿಲಿ, ನಮಗೆ ಇಲ್ಲಿ ಐಕಾರ ಬಂದಿದೆ, ಇಲ್ಲೂ ಐಕಾರ ಬಂದಿದೆ. ಜನ ಪ್ಲಸ್ ಐಕ್ಯ, ಜನೈಕ್ಯ, ಐಕಾರ. ಈ ಥರ ಐಕಾರ ಬಂದಿದೆ. ಅಷ್ಟ ಪ್ಲಸ್ ಐಶ್ವರ್ಯ, ಅಷ್ಟ ಆ ಬಂದಿದೆ. ಅಂತ್ಯದಲ್ಲಿ ಆದಿಯಲ್ಲಿ ಆ ಪ್ಲಸ್ ಸೇರಿಕೊಂಡಾಗ ನಮಗೆ ಐಕಾರವು ಅಂದರೆ ನೋಡಿ ಐಕಾರ ಬಂದಿದೆ. ರಾಜ ಪ್ಲಸ್ ಐಶ್ವರ್ಯ, ರಾಜೈಶ್ವರ್ಯ. ಇಲ್ಲೂ ಕೂಡ ನಮಗೆ ಐಕಾರ ಬಂದಿದೆ. ವನ ಪ್ಲಸ್ ಔಷಧ, ಹಾಗೆ ಬಂದಿದೆ ನಮಗೆ ಔಕಾರ. ನೋಡಿಲಿ, ಔಕಾರ ಸಂಧಿಯಾಗುವಾಗ ನಮಗೆ ಔಕಾರ ಬರುತ್ತೆ. ಹಾಗೆ ಸೇರಿಕೊಂಡಾಗ ಐಕಾರ, ಹಾಗೆ ವನ, ಹಾಗೆ ಸೇರಿಕೊಂಡಾಗ ಔಕಾರ. ಆಗ ನಮಗೆ ಇಲ್ಲಿ ಸಂಧಿಯಾಗುವಾಗ ಔಕಾರ ಬಂದಿದೆ. ದಿವ್ಯ ಪ್ಲಸ್ ಔಷಧ, ದಿವ್ಯೌಷಧ. ಮಹಾ ಪ್ಲಸ್ ಔದಾರ್ಯ, ಮಹೌದಾರ್ಯ. ನಮಗೆ ಇಲ್ಲಿ ಸಂಧಿಯಾಗುವಾಗ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಐಕಾರ ಮತ್ತು ಇಲ್ಲಿ ಔಕಾರ. ಐಕಾರ ಮತ್ತು ಔಕಾರಗಳು ಸಂಧಿಯಾಗಿರುವಾಗ ಬಂದಾಗ ನಮಗೆ ಅದರಲ್ಲೇ ನಾವು ತಿಳ್ಕೊಳ್ಬೋದು ಅದು ವೃದ್ಧಿ ಸಂಧಿ ಅಂತ ಹೇಳಿ. ಥ್ಯಾಂಕ್ ಯು.